ಮಹಿಳಾ ಕಿ ಸಾಹಸ್ ಗಾಥಾ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಮಂಡಳಿಯ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಅರ್ಥ ಸಮೇತ ವಿವರಿಸುವ ಒಂದು ಪ್ರಯತ್ನ ಇದು 6ನೇ ವಿಡಿಯೋ. ಉಳಿದ ಪಾಠಗಳ ವಿಡಿಯೋ ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನು ಸಹ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಾಡಲ್ ಪೇಪರ್ 1ರಲ್ಲಿ ಮಹಿಳಾ ಕಿ ಸಾಹಸ್ ಗಾಥಾ ಪಾಠ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೈ ಸ್ಪಷ್ಟ ಕೀಜಿಯೆ ಅಂತಿದೆ. ಮಹಿಳೆಯ ಸಾಹಸಗಾಥೆ ಈ ಪಾಠದಿಂದ ನಾವು ಏನನ್ನು ಕಲಿಬೋದು ಸ್ಪಷ್ಟಪಡಿಸಿ. ಇದಕ್ಕೆ ಒಂದು ಸರಳವಾಗಿರುವ ಉತ್ತರ. महिला की साहस गाथा पाठ से यह सीख मिलती है कि महिलाएं भी साहस प्रदर्शन में पुरुषों से कम नहीं है. इस पाठ से छात्र साहस, धैर्य, अथक परिश्रम, मुसीबतों का सामना करना, दृढ़ निश्चय आदि आदर्श गुण सीखते हैं. साथ ही हिमालय के ऊंची चोटियों की जानकारी भी प्राप्त करते हैं. महिला की साहस गाथा ಪಾಠದಿಂದ ನಾವು ಏನನ್ನು ಕಲಿಬೋದಪ್ಪ ಅಂತಂದರೆ, ಮಹಿಳೆಯರು ಸಹ ಸಾಹಸ ಪ್ರದರ್ಶನದಲ್ಲಿ ಪುರುಷರಿಗಿಂತ ಕಡಿಮೆ ಇಲ್ಲ. ಈ ಪಾಠದ ಮೂಲಕ ವಿದ್ಯಾರ್ಥಿಗಳು ಸಾಹಸ, ಧೈರ್ಯ, ಅವಿರತ ಪರಿಶ್ರಮ, ಕಷ್ಟಗಳನ್ನು ಎದುರಿಸುವುದು, ದೃಢ ನಿಶ್ಚಯ ಇತ್ಯಾದಿ ಆದರ್ಶ ಗುಣಗಳನ್ನು ಕಲಿಬೋದು. ಜೊತೆಗೆ ಹಿಮಾಲಯದ ಉನ್ನತವಾದ ಪರ್ವತ ಶಿಖರಗಳ ಬಗ್ಗೆ ಮಾಹಿತಿಯನ್ನು ಸಹ ಅವರು ಪಡ್ಕೋಬೋದು. ನೆಕ್ಸ್ಟ್ ಮಾಡಲ್ ಪೇಪರ್ 2ರಲ್ಲಿ ದಕ್ಷಿಣಿ ಶಿಖರ್ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ ಕೋ ಬತಾಯಿಯೇ. ಬಚೇಂದ್ರಿ ಪಾಲ್ ಅವರು ದಕ್ಷಿಣದ ಶಿಖರದ ಮೇಲೆ ಹತ್ತಾ ಇದ್ರಲ್ಲ, ಆಗ ಅವರಿಗಾದ ಅನುಭವಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೊಂದು ಉತ್ತರ. ದಕ್ಷಿಣಿ ಶಿಖರ್ ಪರ್ ಹವಾ ಕಿ ಗತಿ ಬಡ್ ಗಯಿ ಥಿ. ದಕ್ಷಿಣ ಶಿಖರದ ಮೇಲೆ ಗಾಳಿಯ ವೇಗ ಹೆಚ್ಚಾಗಿತ್ತು. ತೇಜ್ ಹವಾ ಕೆ ಝೋಂಕೆ ಭುರ್ಭುರೆ ಬರ್ಫ್ ಕೆ ಕಣೋं को चारों तरफ ಉಡಾ ರಹೆ ಥೆ. ಜೋರಾಗಿ ಬೀಸುವ ಗಾಳಿಯ ಅಲೆಗಳು ಹಿಮದ ಕಣಗಳನ್ನು 4 ಕಡೆ ಹಾರಿಸ್ತಾ ಇದ್ವು. ಜಿಸಸೆ ಕುಚ್ ದಿಖಾಯಿ ನಹಿ ದೇ ರಹಾ ಥಾ. ಅದರಿಂದ ಏನು ಕಾಣಿಸ್ತಾ ಇರಲಿಲ್ಲ. ಇಸಿ ಬೀಚ್ ಬಚೇಂದ್ರಿನೇ ದೇಖಾ ಕಿ ಕೋಯಿ ಊಂಚಿ ಚಢಾಯಿ ನಹಿ ಹೈ. ಈ ಮಧ್ಯೆ ಅವ್ರು ಏನು ನೋಡಿದ್ರು ಅಂದರೆ, ಯಾವುದೇ ರೀತಿಯ ಅಲ್ಲಿ ಹತ್ತೋದಕ್ಕೆ ಅವಕಾಶಗಳು ಕಾಣ್ತಾ ಇಲ್ಲ ಅವರಿಗೆ. ಢಲಾನ್ ಏಕ್ದಮ್ ಸೀಧಿ ನೀಚಿ ಚಲಿ ಗೈ ಥಿ. ಒಂದೇ ಸರಿ ಒಂದು ಇಳಿಜಾರು ಕಾಣ್ತಾ ಇದೆ. ಉನ್ಕಿ ಸಾನ್ಸ್ ಮಾನೋ ಏಕ್ದಮ್ ರುಕ್ಸಿ ಗೈ. ಅದನ್ನು ನೋಡಿಬಿಟ್ಟು ಅವರು ಉಸಿರೇ ನಿಂತಂಗಾಯಿತು. ತಬ್ ಉನ್ಹೇ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೈ. ಆವಾಗ ಅವ್ರಿಗೆ ಗೊತ್ತಾಯಿತು ನಾನು ತುಂಬ ಹತ್ತಿರ ಇದ್ದೀನಿ ಅಂತ, ಯಶಸ್ಸು ತುಂಬ ಹತ್ತಿರ ಇದೆ ಅಂತ. ಮಾಡಲ್ ಪೇಪರ್ 3ರಲ್ಲಿ ಬಚೇಂದ್ರಿ ಪಾಲ್ ಕಾ ಬಚ್ಪನ್ ಕೈಸೆ ಬೀತಾ. ಬಚೇಂದ್ರಿ ಪಾಲ್ ಅವರ ಬಾಲ್ಯ ಹೇಗೆ ಕಳೀತು. ಇದಕ್ಕುತ್ತರ. ಬಚೇಂದ್ರಿ ಪಾಲ್ ಕಾ ಜನ್ಮ ಏಕ್ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ ಥಾ. ಅವರು ಜನಿಸಿದ್ದು ಒಂದು ಸಾಧಾರಣ ಭಾರತೀಯ ಪರಿವಾರದಲ್ಲಿ. ಬಚ್ಪನ್ ಮೇ 5 ಕಿಲೋಮೀಟರ್ ಪೈದಲ್ ಚಲ್ಕರ್ ಸ್ಕೂಲ್ ಜಾನಾ ಪಡ್ತಾ ಥಾ. ಬಾಲ್ಯದಲ್ಲಿ ಅವರು 5 ಕಿಲೋಮೀಟರ್ ನಡೆದು ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು. पर्वतारोहण प्रशिक्षण में उनका यह पैदल चलने का कठोर परिश्रम बहुत काम आया. ಈ ರೀತಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದು ಅವರ ಪರ್ವತಾರೋಹಣ ಟ್ರೈನಿಂಗ್ನಲ್ಲಿ, ಪ್ರಶಿಕ್ಷಣ ಅಂದರೆ ತರಬೇತಿಯಲ್ಲಿ ಅವರಿಗೆ ತುಂಬ ಕೆಲಸಕ್ಕೆ ಬಂತು. ಅಪ್ನಿ ಪಢಾಯಿ ಕಾ ಖರ್ಚ್ ಸಿಲಾಯಿ ಕಾ ಕಾಮ್ ಕರ್ಕೆ ಜುಟಾ ಲೇತಿ ಥಿ. ಅವರು ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದ ದುಡ್ಡನ್ನು ಬಟ್ಟೆ ಹೊಲಿಯೋದರ ಮೂಲಕ ಹೊಂದಿಸ್ಕೊಳ್ತಾ ಇದ್ರು. ನೆಕ್ಸ್ಟ್ ಮಾಡಲ್ ಪೇಪರ್ 4 एवरेस्ट की चोटी पर पहुंचकर बचेंद्री ने अपनी भावनाओं को कैसे व्यक्त किया ವರ್ಣನ್ ಕೀಜಿಯೆ ಅಂತ ಕೇಳಿದ್ದಾರೆ. ಅಂದರೆ ಎವರೆಸ್ಟಿನ ತುದಿಯನ್ನು ತಲುಪಿ ಬಚೇಂದ್ರಿ ಪಾಲ್ ಅವರು ತಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ವರ್ಣಿಸಿರಿ ಅಂತ. ಉತ್ತರ. एवरेस्ट की चोटी पर पहुंचते ही बचेंद्री ने खड़े होने के लिए सुरक्षित जगह बना ली. ಅವರು ಅಲ್ಲಿ ತುದಿಯನ್ನು ತಲುಪಿದ ತಕ್ಷಣ ತಾವು ನಿಂತ್ಕೊಳ್ಳೋಕ್ಕೆ ಒಂದು ಸುರಕ್ಷಿತವಾದ ಜಾಗವನ್ನು ಮಾಡಿಕೊಂಡ್ರು. घुटनों के बल पर बैठकर ಸಾಗರ್ ಮಾಥೆಗೆ ತಾಜ್ ಕಾ ಚುಂಬನ್ ಕಿಯಾ. ಹಿಮಾಲಯ ಪರ್ವತಕ್ಕೆ ಸಾಮಾನ್ಯವಾಗಿ ಸಾಗರ್ ಮಾಥೆ ಅಂತ ಆ ಭಾಷೆಯಲ್ಲಿ ಕರೀತಾರೆ. ಅವರು ತಮ್ಮ ಮೊಣಕಾಲ ಮೇಲೆ ಕುತ್ಕೊಂಡು ಆ ಹಿಮಾಲಯ ಪರ್ವತವನ್ನು ಚುಂಬಿಸಿದ್ರು, ಅದರ ಕಿರೀಟವನ್ನು ಚುಂಬಿಸಿದ್ರು. ಎವರೆಸ್ಟ್ ಅಂದರೆ ಅದ್ರ ಕಿರೀಟ ಇದ್ದಂಗೆ. ಅಪನೆ ಥೈಲೆ ಸೆ ಹನುಮಾನ್ ಚಾಲೀಸಾ ಅವ್ರ ದುರ್ಗಾ ಮಾ ಕಾ ಚಿತ್ರ ನಿಕಾಲ್ಕರ್. ತಮ್ಮ ಜೊತೆಗೆ ಒಯ್ದಿರ್ತಕ್ಕಂಥ ಚೀಲದಿಂದ ಹನುಮಾನ್ ಚಾಲೀಸಾ ಮತ್ತು ದುರ್ಗಾ ಮಾತೆಯ ಚಿತ್ರವನ್ನು ಹೊರಗೆ ತೆಗೆದು ಕಪಡೆ ಮೇ ಲಪೇಟ ಅವ್ರ ಛೋಟಿ ಸಿ ಪೂಜಾ ಕರ್ಕೆ ಬರ್ಫ್ ಮೇ ದಬಾ ದಿಯಾ. ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಒಂದು ಸಣ್ಣದಾಗಿ ಪೂಜೆ ಮಾಡಿಬಿಟ್ಟು ಅದನ್ನು ಹಿಮದಲ್ಲಿ ಮುಚ್ಚಿದರು. ಫಿರ್ ಅಪ್ನೆ ರಜ್ಜು ನೇತಾ ಅಂಗ್ ದೋರ್ಜಿ ಕೆ ಪ್ರತಿ ಆದರ್ ಭಾವ ಸೆ ಝುಕಿ. ನಂತರ ತಮ್ಮ ಜೊತೆಗೆ ಬಂದಿರತಕ್ಕಂಥ ರಜ್ಜು ನೇತಾ ಅಂಗ್ ದೋರ್ಜಿಯನ್ನು ಗೌರವಪೂರ್ವಕವಾಗಿ ಅವರಿಗೆ ನಮಸ್ಕಾರ ಮಾಡಿದರು, ಸಲ್ಯೂಟ್ ಮಾಡಿದರು.
ನೆಕ್ಸ್ಟ್ स्टेट लेवल प्रिपरेटरी 1 ಕೇಳಿರೋ ಪ್ರಶ್ನೆ ಬಚೇಂದ್ರಿ ಪಾಲ್ ಕೆ ಬಚ್ಪನ್ और ಶಿಕ್ಷಾ के बारे में लिखिए ಬಚೇಂದ್ರಿ ಪಾಲ್ ಅವರ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಬರೆಯಿರಿ ಶಾರ್ಟ್ ಆನ್ಸರ್ बचेंद्री को बचपन में रोज 5 किलोमीटर पैदल चलकर स्कूल जाना पड़ता था ಬಚೇಂದ್ರಿಯವರು ಬಾಲ್ಯದಲ್ಲಿ ಪ್ರತಿದಿನ 5 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗಬೇಕಾಗಿತ್ತು ಸಿಲಾಯಿ ಕಾ ಕಾಮ್ ಕರ್ಕೆ ಪಢಾಯಿ ಕಾ ಖರ್ಚ್ ಜುಟಾನೆ ಲಗಿ ಜೊತೆಗೆ ಟೈಲರಿಂಗ್ ಕಲಿತು ಅಂದರೆ ಬಟ್ಟೆ ಹೊಲಿಯೋದನ್ನು ಕಲಿತು ತಮ್ಮ ಓದಿಗೆ ಬೇಕಾದ ಖರ್ಚನ್ನು ಅವರು ದುಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಬಚೇಂದ್ರಿನೇ ಸಂಸ್ಕೃತ ವಿಷಯ ಮೇ MA ತಥಾ BEd ಕಿ ಪಢಾಯಿ ಕಿ ಅವರು ಸಂಸ್ಕೃತ ವಿಷಯದಲ್ಲಿ MA ಪದವಿಯನ್ನು ಮತ್ತು ನಂತರ BEd ಪದವಿಯನ್ನು ಪಡ್ಕೊಂಡ್ರು पढ़ाई के साथ साथ बचेंद्री ने पर्वतारोहण का प्रशिक्षण लिया है ವಿದ್ಯಾಭ್ಯಾಸದ ಜೊತೆಗೆ ಅಂದರೆ ಓದೋದರ ಜೊತೆಗೆ ಅವರು ಪರ್ವತಾರೋಹಣದ ತರಬೇತಿಯನ್ನು ಸಹ ಪಡ್ಕೊಂಡ್ರು स्टेट लेवल प्रिपरेटरी 2 दक्षिणी शिखर पर चढ़ते समय बचेंद्री के अनुभव के बारे में बताइए ದಕ್ಷಿಣ ಶಿಖರದ ಮೇಲೆ ಹತ್ತುವಾಗ ಅವರ ಅನುಭವಗಳನ್ನು ತಿಳಿಸಿ ಇದು ರಿಪೀಟೆಡ್ ಕ್ವಶನ್ ಮಾಡೆಲ್ ಪೇಪರ್ 2 ಇದರ ಉತ್ತರ ಇದೆ ಅದೇ ಉತ್ತರವನ್ನು ಇನ್ನೊಂದು ಸರಿ ನೀವೆಲ್ಲ ನೋಡ್ಕೋಬಹುದು